ಒಳ್ಳೆ ಬುರುಡೆ ಪ್ರಕರಣಪ್ಪ. ನಮ್ಮ ಬುರುಡೆ ಹೋಗೋವರೆಗೂ ಇವ್ರು ಬಿಡಲ್ವೇನಪ್ಪ ಮೋಸ್ಟ್ಲಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಏನಪ್ಪ. ಮೂಳೆಗಳು ಪತ್ತೆ ಕೇಸು ಬರೋದೆಲ್ಲ ಸರ್ಕಾರಕ್ಕೆ ಪ್ಲ್ಯಾನ್ ಅಂತೆ. ಏನಪ್ಪ ನೋಡಿ ಸರ್, ಭೂಮಿ ಒಳಗಿರೋದನ್ನೆಲ್ಲ ಇವ್ರಿಗೆ ಕೊಟ್ಬಿಡೋಣ, ಭೂಮಿ ಮೇಲಿರೋದೆಲ್ಲ ಇವ್ರಿಗೆ ಕೊಟ್ಬಿಡೋಣ, ಡಿವೈಡ್ ಮಾಡಿಬಿಡೋಣ. ಏನು ಬಾಬಾ ಕರ್ನಾಟಕ ಸರ್ಕಾರ ಹೇಳ್ತೀನಿ, ಆ ಸ್ಕಾಟ್ಲ್ಯಾಂಡ್ ಯಾರ್ಡು FBI ಇಂಥವೆಲ್ಲ ಇದಾರಲ್ಲ ಇನ್ವೆಸ್ಟಿಗೇಷನ್ಸು, ಅವೆಲ್ಲ ಒಂದು ಸ್ವಲ್ಪ ಕಲ್ತ್ಕೋಬೇಕಪ್ಪ ನಮ್ಮವ್ರ ಹತ್ರ. ಅವ್ರನ್ನೂ ಮೀರಿಸ್ತಾರೆ. ಏನು ಸಖತ್ತಾಗಿದ್ದಾರೆ ಇವರು. ಏನು ಹಣೆ ಬರಹ ನಮ್ಮದು. SIT ಮಾಹಿತಿ ಮೇರೆಗೆ ಉಳಿದ ತನಿಖೆ CID ಕೊಡ್ತಾರಂತೆ. ಅದು ಅಂತ ಮಾಡ್ಕೊಂಡು ಹೋರಿ ಹತ್ತ ಕಡೆಗೆ ತಿಮ್ಮರೋಡಿ ಅವ್ರು ಯಾರೋ ಗ್ಯಾಂಗ್ ಅದು ಇನ್ನೊಂದು 5 ವಿಡಿಯೋ 50 ವಿಡಿಯೋ ಬಿಟ್ಕೊಳ್ಳಿ ಅವರು. ವೈ ಡು ಯು ಪೀಪಲ್ ಕನ್ಸಿಡರ್ ಇಟ್? ಅದನ್ನು ಯಾಕೆ ಕನ್ಸಿಡರ್ ಮಾಡಬೇಕು? ಅದನ್ನು ಅವ್ರು ಬಿಡ್ತಿರೋದೇ ಮಾಧ್ಯಮಗಳಿಗೋ ಜನಕ್ಕೋ ಅಥವಾ ತಮ್ಮನ್ನು ತಾವು ಸೇವ್ ಮಾಡ್ಕೊಳ್ಳೋಕ್ಕೋ ಅಥವಾ ನಮ್ಮದು ತಪ್ಪಿಲ್ಲ ಅಂತ ಹೇಳೋಕ್ಕೋ ಅಥವಾ ನಮ್ಮನ್ನು ದಾರಿ ತಪ್ಪಿಸ್ಬಿಟ್ರು ಅನ್ನೋಕ್ಕೋ. ನಮ್ಮದೇನೂ ಇಲ್ಲ, ನಾವು ಮೂಕ ಪ್ರಾಣಿಗಳ ಥರ ಸುಮ್ಮನೆ ಅನ್ಕೊಂಡು ಹೋಗ್ಬಿಟ್ಟು ಅವ್ನು ಹಿಂದೆ ನಮ್ಗೆ ಗೊತ್ತಾಗಿಲ್ಲ ಅಂತಾನೋ ಅಷ್ಟೇ ತಾನೇ. ಡೋಂಟ್ ಕನ್ಸಿಡರ್ ಇಟ್. ವೈ ಆರ್ ಯು ಕನ್ಸಿಡರಿಂಗ್ ಇಟ್? ಅದನ್ನು ಇದೆಲ್ಲ ಆದ ಮೇಲೆ ನಿಮ್ಮ ಪಾತ್ರ ಏನು ಪ್ರಕರಣದಲ್ಲಿ ಅಷ್ಟೇ ಬೇಕಾಗಿರೋದು. 1000 ಜನ ಬಂದು 1000 ಬುರುಡೆ ಬಿಡ್ಬೋದು. ಅದಾದ ಮೇಲೆ ನಿನ್ನ ನಿಲುವು ಪಾತ್ರ ನಿರ್ಧಾರ ಏನು, ನೀ ಮಾಡಿದ್ದಿದ್ದು ಏನು ಅಷ್ಟೇಪ್ಪ. ಮುಗ್ದೋಯ್ತು ಕತೆ. ಅದನ್ನ ಯಾಕೆ ತಲೆ ಕೆಡಿಸ್ಕೊತೀರ? 50 ಬಿಡ್ಲಿ ಬಿಡಿ, 500 ಬಿಡ್ಲಿ, ಅದು ಅವ್ರ ಇಷ್ಟ. ಜನಕ್ಕೆ ಸಂಬಂಧ ಇಲ್ಲ. ತನಿಖಾಧಿಕಾರಿಗೆ ಹೇಳಿದ್ದಿದ್ದನ್ನ ಅಕ್ರಮ ಶಸ್ತ್ರಾಸ್ತ್ರ ಕೇಸಲ್ಲಿ ಅವ್ರೇನೋ ನಿರೀಕ್ಷಣಾ ಜಾಮೀನ್ಗೆ ಹಾಕ್ಕೊಂಡಿದ್ದಾರೆ. ಅದು ಅವ್ರಿಗೆ ಹಕ್ಕಿದೆ, ಹಾಕ್ಕೋಬೋದು, ಅವ್ರೇನು ತಪ್ಪಿಲ್ಲ. ನೋಡೋಣ ಈಗ ವಾಪಸ್ ಬರಲಿ, ಬಂದಮೇಲೆ ಏನು ಮಾಡ್ತಾರೆ ಅಂತ. ಊತಾಕಿರೋ ಕೇಸೆಲ್ಲ SIT ಅಂತೆ, ಭೂಮಿ ಮೇಲ್ ಸಿಕ್ಕ ಕೇಸೆಲ್ಲ CID ಅಂತೆ. ಇದನ್ನ ಅವತ್ತಿಂದ ಬಡ್ಕಂಡು ಸಾಕಾಗಿತ್ತು ನನಗೆ. ಕೂತಿರೋ ಕೇಸ್ ಅನ್ನೋದು ಮಾತ್ರ ಒಂದ್ ಕಡೆಗೆ ಇಟ್ಕೊಳ್ಳಿ, ಅವ್ನು ಹೇಳ್ತಿರೋದನ್ನ ಅದನ್ನು ಮುಗಿಸ್ಬಿಡಿ, ಅದಕ್ಕೆ ಚಾರ್ಜ್ ಶೀಟ್ ಮಾಡ್ಕೊಳ್ಳಿ. ಯಾರ್ದಾರು ತಪ್ಪಿರ್ಲಿ ಯಾರ್ದಾರು ಸರಿ ಇರಲಿ, ಅದು ಬೇರೆ ವಿಚಾರ. ಮೇಲ್ ಸಿಕ್ಕೋದನ್ನೆಲ್ಲ ತಗೋತಾ ಹೋಗಬೇಡಿ. SITಗೆ ಎಂಡ್ ಇಲ್ಲ, ಅದಕ್ಕೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ. ಈಗೇನೋ CID ಅಂತಿದ್ದಾರೆ, CIDಗೂ ಕೊಡಬಾರ್ದು, ಅದನ್ನ ಲೋಕಲ್ ಸ್ಟೇಷನ್ ಕೊಡಬೇಕಷ್ಟೇ. ಅದು ನನ್ನ ಪ್ರಕಾರದಲ್ಲಿ. ವೈ ಆರ್ ಯು ಬರ್ಡನಿಂಗ್ CID? ವಾಟ್ ಫಾರ್? ಆ ಲೋಕಲ್ ಸ್ಟೇಷನ್ಗೆ ಬೇಕಾದ್ರೆ ಒಂದು 4 ಎಕ್ಸ್ಟ್ರಾ ಸ್ಟಾಫ್ ಕೊಡಿ, ಇನ್ನೊಂದು ಅಡಿಷನಲ್ ಸಬ್ ಇನ್ಸ್ಪೆಕ್ಟ್ರೋ, 2 ASI, 6 ಕಾನ್ಸ್ಟೇಬಲ್, ಇನ್ನೊಂದು ಎಕ್ಸ್ಟ್ರಾ ಕೊಡಿ ಬೇಕಾರೆ. ಲೋಕಲ್ ಕೊಡಿ. ಯಾಕೆ ಮಾಡ್ತಾ ಕೂತಿದ್ದೀರಿ? ಇನ್ನು ಭಾರಿ ವಿವಾದಕ್ಕೆ ಕಾರಣವಾಗಿರುವ ಜಾತಿ ಗಣತಿ ಇಂದಿನಿಂದ ಪ್ರಾರಂಭವಾಗಿದೆ. ಬೆಂಗಳೂರು ಹೊರತುಪಡಿಸಿ ಬಹುತೇಕ ಜಿಲ್ಲೆಗಳಲ್ಲಿ ಜಾತಿ ಗಣತಿ ಆರಂಭ ಆಗಿದ್ದು 3 ದಿನಗಳ ಬಳಿಕ ಬೆಂಗಳೂರಿನಲ್ಲಿ ಗಣತಿ ಕಾರ್ಯವನ್ನು ನಡೆಸಲಾಗುತ್ತೆ. ಅಕ್ಟೋಬರ್ 10ರವರೆಗೂ ನಡೆಯುತ್ತೆ. ಉಡುಪಿಯಲ್ಲಿ ಅನಾರೋಗ್ಯ ಪೀಡಿತರನ್ನ ಗಣತಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ವಿರೋಧ ವ್ಯಕ್ತವಾಗಿದೆ. ಇನ್ನು ಜಾತಿ ಗಣತಿಯಿಂದ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಮಾಹಿತಿ ಸೋರಿಕೆ ಆಗಲ್ಲ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಇನ್ನು ಸಮೀಕ್ಷೆ ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ವಿಚಾರಣೆಯನ್ನು ನಡೆಸಿರುವಂತಹ ನ್ಯಾಯಮೂರ್ತಿಗಳಾದ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಲು ನಿರಾಕರಿಸಿದೆ. ನಾಳೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ನಮ್ಮದು ಇವತ್ತು ಬೆಳಗಿನಿಂದ ಶುರು ಆಗಿದೆ. ಟೀಚರ್ಸ್ ಹೂ ಆರ್ ಬೀಯಿಂಗ್ ಎಂಗೇಜ್ ಫಾರ್ ಸರ್ವೆ ವರ್ಕ್, ವಿ ಹ್ಯಾವ್ ಕ್ರಿಯೇಟೆಡ್ ದಿ ಬ್ಲಾಕ್ ಅಲೋಕೇಟೆಡ್ ಟು ದಿ ಸರ್ವೇಸ್. ಒಂದೆರಡು ಪೊಲಿಟಿಕಲ್ ರೀಸನ್ಗೆ ಏನಾದರೂ ಇಶ್ಯೂ ರೇಸ್ ಮಾಡಿದ್ರೆ ನನಗೆ ನೋ ಕೌಂಟರ್ ರೆಸ್ಪಾನ್ಸ್ ಟು ದ್ಯಾಟ್. ಏನು ವಿರೋಧ ಇಲ್ಲ, ಗೊಂದಲಗಳು ಅಷ್ಟೇ. ಕೆಲವ್ರಿಗೆಲ್ಲ ಗೊತ್ತಿಲ್ಲದೇನೆ ಗೊಂದಲ ಸೃಷ್ಟಿ ಮಾಡ್ತಾರೆ. ಗೊಂದಲನೇ ವಿರೋಧನೇ ಗೊಂದಲ, ಏನು ವಿರೋಧ ಇಲ್ಲ. ಏನು ಗಾಯ ಏನಾಗಿಲ್ಲ, ಒಂದು ಕೈ ಸ್ವಲ್ಪ ಕತ್ತರಿಸೋಗಿದೆ ಅಷ್ಟೇ, ಏನು ಗಾಯ ಆಗಿಲ್ಲ. ಸರ್ ಹೌದಾ ಸರ್? ಅಂದ್ರೆ ಚೂರು ಕಾಲೊಂದು ಚೂರು ಕತ್ತರಿಸೋಗಿದೆ ಅಷ್ಟೇ, ಏನು ಗಾಯ ಇಲ್ಲ. ಅದು ಅಲ್ಲ, ಹಂಗೆ ಇದು ಕತೆ. ಎರಡನೇದು, ಮಾನ್ಯ ಅಧ್ಯಕ್ಷರು AG ಆಗಿದ್ರು ಅನ್ನೋದು ಇವತ್ತು ನನ್ನ ಗಮನಕ್ಕೆ ಬಂತು. ಅವ್ರು AG ಆಗಿದ್ದು ನನಗೆ ಮರ್ತೋಗಿತ್ತು ಆ್ಯಕ್ಚುಲಿ. ಆಗಿದ್ದು ಇರ್ಬೋದು. ನಿಮ್ಗೆ ಹಂಗಾರೆ ಕಾನೂನಿನ ಅರಿವು ಅವ್ರಿಗೆ ಚೆನ್ನಾಗೇ ಇದೆ ಅಂತ ಅರ್ಥ. ನಮ್ಮ ಪ್ರಶ್ನೆ ವೈಯಕ್ತಿಕವಲ್ಲ ಇವೆಲ್ಲ. ಈಗಲೂ ನಾನು ಈ ಪ್ರಶ್ನೆಯನ್ನು ಆಯೋಗನ ಕೇಳಕ್ಕೆ ಬಯಸ್ತೀನಿ. ನೀವು ಕನ್ಸಿಡರ್ ಮಾಡಲ್ಲ ಕಲೆಕ್ಟೆಡ್ ಡಾಟಾನ ಫಾರ್ ಫೈನಲ್ ಕಂಪೈಲೇಷನ್ನಲ್ಲಿ ಅಂತಂದಾಗ ಆ ಕಲೆಕ್ಷನ್ ಯಾಕಾಗಬೇಕು ಅನ್ನೋ ಪ್ರಶ್ನೆ ನನಗೀಗಲೂ ಇದೆ. ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಇದನ್ನು ನಾನು ಕನ್ಸಿಡರ್ ಮಾಡಲ್ಲ. ಹಾಗಾದರೆ ವೈ ದ ಕಲೆಕ್ಷನ್? ಸಂಬಡಿ ಹ್ಯಾಸ್ ಟು ಎಕ್ಸ್ಪ್ಲೈನ್ ಅಂತ ನನ್ನ ವಾದ. ವೈ? ಮೋಟಿವ್ ಏನು ಅದರಲ್ಲಿ? ಇಸ್ ಇಟ್ ಕ್ರಿಮಿನಲ್ ಆರ್ ಇಸ್ ಇಟ್ ಜಸ್ಟ್ ಸೋಷಿಯಲ್ ಮೋಟಿವ್? ಏನು ಮೋಟಿವ್ ಏನು? ಯಾಕೆ ಕಲೆಕ್ಟ್ ಮಾಡ್ತೀರಿ? ಅದು ನನ್ನ ಪ್ರಶ್ನೆ ಅಷ್ಟೇ. ಎರಡನೇದು, ಇದು ಮಾಹಿತಿ ಸೋರಿಕೆ ಆಗಲ್ಲ ಅಂತ ಮಾನ್ಯ ಅಧ್ಯಕ್ಷರು ಹೇಳ್ತಿದ್ದಾರೆ.
ಆ ಗ್ಯಾರಂಟಿ ಅವರೇ ಕೊಡ್ತಾರೆ. ಹೌ ಡು ಯು ಸೇ, ಕ್ಯಾನ್ ಯು ಪುಟ್ ಇಟ್ ಇನ್ ಎನ್ ಅಫಿಡವಿಟ್? ನಾಳೆ ಹೈಕೋರ್ಟಲ್ಲಿ ಹಾಕ್ತೀರಾ ಸರ್ ಇದು ಸೋರಿಕೆ ಆಗಲ್ಲ ಅಂತ? ಎಂತೆಂಥ ಅದನ್ನು ಹ್ಯಾಕ್ ಮಾಡಿ ಎತ್ಬಿಡ್ತಾರೆ ಇನ್ಫಾರ್ಮೇಷನ್ ಆಚೆಗೆ. ಇದು ಯಾವ ದೊಡ್ಡ ಇನ್ಫಾರ್ಮೇಷನ್ ಹ್ಯಾಕ್ ಮಾಡಿ ಎತ್ಕೊಳಕ್ಕಾಗದೇ ಇರೋಂಥದ್ದು? ಯಾವ ದೊಡ್ಡದು ಸರ್ ಇದು? ಒಂದು ಸೋರಿಕೆ ಆಗಲ್ಲ ಆಗತ್ತೆ ಅನ್ನೋ ಭಯ ನಿಮ್ಗೆ ಯಾಕೆ? ಆಗರಿ ಏನಾಗತ್ತೆ, ಆಗದಿದ್ರೆ ಏನಾಗತ್ತೆ? ಅಂತಹ ಪಾವಿತ್ರತೆ ಆ ಮಾಹಿತಿಗೆ ಏನಿದೆ ಹಾಗಾದ್ರೆ? ಬಹಿರಂಗ ಪಡಿಸೋದಾದ್ಮೇಲೆ ಲಿಂಗಾಯತರಿಷ್ಟು, ಕ್ರಿಶ್ಚಿಯನ್ರಿಷ್ಟು, ಬ್ರಾಹ್ಮಣರಿಷ್ಟು, ಒಕ್ಕಲಿಗರಿಷ್ಟು, ಗೌಡರಿಷ್ಟು, ಕುರುಬರಿಷ್ಟು ಅಂತ ಹೇಳೋದೇ ಆಗೋದ ಮೇಲೆ ನಂಬರು ಅದು ಸೋರಿಕೆ ಆದರೆ ಸಮಸ್ಯೆ ಏನು? ಆಗಲ್ಲ ಅನ್ನೋದನ್ನ ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀರಿ? ವೈ? ಹಾಗಾದ್ರೆ ಅದರೊಳಗಡೆ ಏನಿರುತ್ತೆ? ಅದೇ ಹಿಂದೆ ಆಗಿದ್ದನ್ನು ಒಪ್ಕೋತಾ ಇದ್ದಾರೆ ಆ ಕಾರಣಕ್ಕೆ. ಹಾಗಾಗಿ ದಿ ಕ್ವಶನ್ ಈಸ್, ಕೇಂದ್ರ ಸರ್ಕಾರ ಹೇಳೋದು ನಿಮ್ಗೆ ಅಧಿಕಾರ ಇಲ್ಲ ಅಂತ. ನೀವು ನಿಮ್ಗೆ ಅಧಿಕಾರ ಇದೆ ನಮಗೆ ದತ್ತಾಂಶ ಮಾಡೋದಕ್ಕೆ ಅಂತ ಹೇಳ್ತೀರಿ. ಲೆಟ್ ಅಸ್ ಸಿ ವಾಟ್ ದಿ ಹೈಕೋರ್ಟ್ ವಿಲ್ ಸೇ. ಜಾತಿ ಗಣತಿ ಅಲ್ಲ, ಸಾಮಾಜಿಕ ಶೈಕ್ಷಣಿಕ. ಹಂಗಾಗಲ್ಲ. ಜಾತಿ ಗಣತಿ, ಶೈಕ್ಷಣಿಕ, ಸಾಮಾಜಿಕ ಥಿನ್ ಲೈನ್ ಅದು. ಎರಡು ಕ್ರಾಸ್ ಆಗ್ತಾ ಇದೆ ಒಂದಕ್ಕೊಂದು. ಸಾಮಾಜಿಕ ಜನಗಣತಿ, ಆರ್ಥಿಕ ಸಾಮಾಜಿಕ ನಾವು ಮಾಡೋಕ್ಕೆ ಹೋದಾಗ ಜಾತಿ ಯಾವುದು ಅಂತ ತಿಳ್ಕೊಳ್ಳದೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಜಾತಿ ತಿಳ್ಕೋಬೇಕು ಅಂದ್ರೆ ಜಾತಿ ತಿಳ್ಕೊಳ್ಳೋಕ್ಕೆ ಮತ್ತು ಜನಗಣತಿ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಇದೊಂದು ಥಿನ್ ಲೈನ್ ಅದು. ಆ ಥಿನ್ ಲೈನಲ್ಲಿ ಹಿಂಗೆ ಅಂತ ಹೇಳಲಿಕ್ಕೆ ಬರಲ್ಲ. ಎರಡೂ ಒಂದಕ್ಕೊಂದಕ್ಕೆ ಮರ್ಜ್ ಆಗ್ಬಿಟ್ಟಿದೆ ಅಲ್ಲಿ. ಲೆಟ್ ಅಸ್ ಸಿ ನಾಳೆ ಕೋರ್ಟ್ ಏನ್ ಮಾಡ್ತಾರೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಪಂಚಮಸಾಲಿ ಪೀಠ ಕತೆ ಅದೇನೋ ಅವ್ರ ಸ್ವಾಮೀಜಿನೇನೋ ಉಚ್ಚಾಟನೆ ಮಾಡಿದ್ರಂತೆ. ಅವ್ರು ಇವತ್ತು ಸಭೆ ಮಾಡಿದಾರಂತೆ. ಮಾಡಿ ನಾವು ಯಾವುದು ಉಚ್ಚಾಟನೆ ಇಲ್ಲ, ಪಚ್ಚಾಟನೆ ಇಲ್ಲ, ಹೋಗ್ರಿ ಎತ್ಲ ಕಡೆಗೆ ಅಂತಂದಿದ್ದಾರಂತೆ. ಏನಾದ್ರು ಮಾಡ್ಕೊಳ್ಳಿ. ಅದಕ್ಕೆ ಯಾರೋ ಉಚ್ಚಾಟನೆ ಮಾಡಿದವರು ಅವರು ಲಿಂಗಾಯತ ತತ್ವ ಬಿಟ್ಟು ಹಿಂದುತ್ವ ಪರ ಹೊರಟಿದ್ದಾರೆ. ಲಿಂಗಾಯತ ತತ್ವ ಒಂದು ಕರೆಕ್ಟು, ಕೆಲವರು ಅದನ್ನು ಧರ್ಮ ಅಂತ ನಂಬೋದು ಕರೆಕ್ಟು. ಬಟ್ ಅದು ಹಿಂದೂ ಚಿಂತನೆಯ ಭಾಗವೇ ಅಲ್ಲ ಅಂತ ಹೇಳೋದು ತುಂಬ ಅಜ್ಞಾನದ ಅಂಚಿಗೆ ಬಂದು ನಿಂತು ಬಿಡುತ್ತಾ ಅಂತ ನನಗೆ ಅನಿಸತ್ತೆ. ಏನದು ಹಾಗಾದರೆ? ಸಿ, ಒಂದಂತೂ ನಿಜ. ಮತ್ತು ನನ್ನ ನಂಬಿಕೆ ಕಾನೂನು ಪ್ರಕಾರದಲ್ಲಿ ಇವತ್ತು ಧರ್ಮ ಇಲ್ಲ. ಲಿಂಗಾಯತ ಧರ್ಮ ಕಾನೂನು ಪ್ರಕಾರ ಇಲ್ಲ. ನನ್ನ ಭಾವನೆ ಏನು ಬೇಕಾದ್ರೂ ಇರ್ಬೋದು, ನನ್ನ ಆಚರಣೆ, ನನ್ನ ಭಾವನೆ ಏನು ಬೇಕಾದ್ರೂ ಇರ್ಬೋದು, ಬಟ್ ಇಲ್ಲ. ಹಾಗಾಗಿ ನೀವು ಲಿಂಗಾಯತ ಧರ್ಮ, ಹಿಂದೂ ತತ್ವ ಅಂತ ಆಚರಣೆಗಳು, ನಂಬಿಕೆಗಳು, ವಿಚಾರಗಳು, ಪದ್ಧತಿಗಳು, ಪೂಜಾ ಕೈಂಕರ್ಯಗಳು ಈ ಥರದ್ದೆಲ್ಲವೂ ಹಿಂದುತ್ವಕ್ಕೆ ಹತ್ತಿರವಾಗಿದ್ದು ಅದು ಹಿಂದುತ್ವ ಅಲ್ಲ ಅಂತ ಈ ಥರದ್ದನ್ನೇ ವಾದ ಮಾಡಿಕೊಡಿದ್ರೆ ಅವ್ರ ಇಷ್ಟ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇನ್ನು ಪೀಠದ ವಿಚಾರ ನಿಮಗೆ ಬಿಟ್ಟಿದ್ದಿದ್ದು, ನೀವೇ ಇತ್ಯರ್ಥ ಮಾಡ್ಕೊಳ್ಳಿ. ನನಗಿರೋ ಮಾಹಿತಿನಲ್ಲಿ ಅದು ಇನ್ನೊಂದು ಪೀಠ ಆಗುತ್ತೆ ಅಂತ ಸುದ್ದಿ. ಪಂಚಮಸಾಲಿದು ಇನ್ನೊಂದು ಪೀಠ ಸ್ಟಾರ್ಟ್ ಆಗುತ್ತೆ ಅಂತ ಸುದ್ದಿ. ನೋಡೋಣ ಮುಂದಕ್ಕೆ. ಎಸ್, ಪಾಕಿಸ್ತಾನ ಏಷ್ಯಾ ಕಪ್ನಲ್ಲಿ ಮತ್ತೊಮ್ಮೆ ಮುಖಭಂಗವನ್ನು ಅನುಭವಿಸಿದೆ. ಎರಡನೇ ಪಂದ್ಯದಲ್ಲೂ ಭಾರತ ಗೆದ್ದು ಬೀಗ್ತು. ಮೊನ್ನೆ ಹಾಗೆ ನಿನ್ನೆ ಕೂಡ ಹಸ್ತಲಾಘವ ಮಾಡಲಿಲ್ಲ ಮತ್ತು ಪಾಕ್ ಆಟಗಾರರ ದುರ್ವರ್ತನೆ ಮಾತ್ರ ಟೀಕೆಗೆ ಗುರಿಯಾಗಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಫರ್ಹಾನ್ ಹಾಫ್ ಸೆಂಚುರಿ ಬಾರಿಸಿದ ಬಳಿಕ ಬ್ಯಾಟ್ ಅನ್ನು ರೈಫಲ್ನಂತೆ ಪ್ರದರ್ಶಿಸಿ ಸಂಭ್ರಮಿಸಿದ್ರು, ಭಾರತೀಯರನ್ನ ಕೆರಳಿಸಿತು. ಕ್ರಿಕೆಟ್ ಮೈದಾನದಲ್ಲೂ ಕೂಡ ಯುದ್ಧದ ಮನಸ್ಥಿತಿಯನ್ನ ತೋರಿಸಿದ್ರು. ಪಾಕ್ ಆಟಗಾರನ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಮತ್ತೊಬ್ಬ ಆಟಗಾರ ಹ್ಯಾರಿಸ್ ರೌಫ್ ಮೈದಾನದಲ್ಲಿ ವಿಮಾನ ಪತನವಾಗುವಂತೆ ಕೈ ಸನ್ನೆಯನ್ನ ಮಾಡಿದ್ದಾನೆ. ಇವರು ಆಟಗಾರರಲ್ಲ, ಜಿಹಾದಿಗಳು ಅಂತ ನೆಟ್ಟಿಗರು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಯಾರು ನೆಟ್ಟಿಗರು ಅಂದರೆ? ಸೋಷಿಯಲ್ ಮೀಡಿಯಾ ಶೂರರು. ಶೂರರಾ? ಐ ಸಿ. ಓಕೆ. ಫಸ್ಟ್ ಆಫ್ ಆಲ್ ಹೇಸಿಗೆ ಜೊತೆ ಹೋಗಿ ಮೈ ಉಜ್ಕೊಂಡು ಬಂದಿದ್ದೀರಿ. ಆಡಬಾರ್ದು. ಆಮೇಲೆ ನಮ್ಮ ಬಾಡಿ ವಾಸನೆ ಬಂತು ಅಂದ್ರೆ ಅರ್ಥ ಏನು? ಅದಾಗಲೇಬೇಕಿತ್ತು. ಮೀನಿಂಗ್ ಏನದು? ಹೌದು, ಆಗಲೇಬೇಕಿತ್ತು. ಹಾಂ, ಅನುಭವಿಸಿ. ಅಲ್ಲ, ಅವರಿಂದ ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಅದು ನನಗೆ ಸಂಬಂಧನೇ ಇಲ್ಲ, ಅನುಭವಿಸಿ ಅಷ್ಟೇ. ನಿಮ್ಮ ಕಚಡಗಳು ನೀವು ಮ್ಯಾಚ್ ಗೆದ್ದುಬಿಟ್ಟ ತಕ್ಷಣ ಮೂಲ ತತ್ವ ಏನಿದೆ, ರಕ್ತ ಇದು ಹರಿಯಲ್ಲ, ಮಹಾ ಪ್ರಧಾನಿ ಮಂತ್ರಿಯ ಘೋಷಣೆ ಇದೆಯಲ್ಲ, ಅದು ಬದಲಾಗ್ಬಿಡುತ್ತೆ. ಹಂಗಾರೆ ಗೆಲುವು ಅವೆಲ್ಲ ಮರೆಸ್ಬಿಡುತ್ತೆ. ಯಾಕೆ ಮರೆಸ್ಬೇಕು? ಇದನ್ನ ಹೆಂಗೆ ಒಪ್ಕೋಬೇಕು ಫಸ್ಟ್. ಹಾಗಾಗಿ ಹೇಸಿಗೆಯ ಜೊತೆ ಮೈಯುಜ್ಜಿಕೊಂಡು ಬಂದವರು ಆ ವಾಸನೆಯನ್ನು ಸಹಿಸ್ಕೋಬೇಕು. ಬಂದಿದ್ದೆಲ್ಲ